ಈಗ 5,000 ಕೋಟಿ ರೂಪಾಯಿನ ಕೆಲಸ CM 2,000 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಟೆಂಡರ್ಗಳೆಲ್ಲ ಕರೆದಿದ್ದೀವಿ. 75% ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಮಳೆ ಪ್ರಾರಂಭ ಆಗೋಷ್ಟೊತ್ತಿಗೆ ಮುಗಿಬೇಕು. ಏಪ್ರಿಲ್ ಒಳಗಡೆ ಎಲ್ಲ ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಅದಕ್ಕೆಲ್ಲ ನಾನು ಕರೆದು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಜಲ್ದಿ ಕೆಲಸ ಎಲ್ಲ ಮುಗಿಸಿ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಎಲ್ಲೂ ಆಗಬಾರ್ದು ಅಂತ ಹೇಳಿದ್ದೀನಿ. ಸೊ ದೇ ಆರ್ ಅಟ್ ಇಟ್. ಅದಲ್ಲದೆ ಒಂದು 10 ಲಕ್ಷ ಖಾತೆಗಳಿಗೆ ದಾಖಲೆಗಳೆಲ್ಲ ನಾವು ಹೆಂಗೆ ರೂರಲಲ್ಲಿ ಮಾಡಿದೆ ಆ ರೀತಿ ಇಲ್ಲೂ ಕೂಡ ಖಾತೆಗಳು ಮಾಡಿದ್ವಿ. ಈ ಖಾತೆ ಎಲ್ಲ ಮಾಡಿದ್ವಿ. A to B ಖಾತಾ ಇವೆಲ್ಲ ಇದೆ. ಅವರೆಲ್ಲ ಸೇರಿ ಅವರೆಲ್ಲ ದಾಖಲೆ ಕೊಡೋದು. ಇನ್ನೊಂದು ವೆಲ್ಫೇರ್ ಸ್ಕೀಮ್ಸು 2 ವರ್ಷದಿಂದ ಏನೋ ಕೊಟ್ಟಿಲ್ಲ. ಸುಮಾರು 30,000 ಜನ ತಳ್ಳೋ ಗಾಡಿಗೆ ಅರ್ಜಿ ಹಾಕಿದ್ದಾರೆ. ಬೇರೆ ಬೇರೆ ಇದೆ. MLAಗಳಿಗೆ ಬೆನಿಫಿಷರಿ ಲಿಸ್ಟ್ ಕೂಡ ಇದೆ. ಅದೆಲ್ಲ ಕೊಟ್ಟ ಮೇಲೆ ಅವ್ರಿಗೆಲ್ಲ ಮಾಡಿ ಕಾರ್ಯಕ್ರಮ ಮಾಡಬೇಕು. ಸರ್, ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ BJPನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾದ ಸ್ವಲ್ಪ ಮಧ್ಯ ಆಡಿಸ್ಕೊಂಡು ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. PSCಗೆಲ್ಲ ಕೊಟ್ಟಿದ್ದೀವಿ. ಸರ್, ಈಗ 31 ಜನ ಹೊಸ MLAಗಳು ಪತ್ರ ಬರೆದಿದ್ದಾರೆ ಸರ್. ಸಚಿವ ಕನಿಷ್ಠ 5 ಮಂದಿಗಾದರೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ. ನಾನು ಪೇಪರಲ್ಲಿ ನೋಡಿದ್ದೀನಿ ಅಷ್ಟೇ, ನಿಮಗೂ ಪತ್ರ ಬರ್ತಿದ್ದಾರೆ. ನನಗಿನ್ನ ತಲುಪಿಲ್ಲ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLAನೇ ಆಗಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದಿಲ್ಲ. ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇದ್ದೇ ಹೋದರು, ಕೆಲವು ಮಂತ್ರಿ ಆಗಿದ್ದವರು ಇದ್ದಾರೆ, MLA ಆಗಿದ್ದೇ ಹೋದ್ರು ಮಂತ್ರಿ ಆದವರು ಇದ್ದಾರೆ. ಕೇಳ್ತಾರೆ, ಕೇಳಿದ್ರೆ ತಪ್ಪೇನಿದೆ? MLAಗಳಿಗೆ ಕೊಟ್ಟರೆ ತಪ್ಪೇನಿಲ್ಲ ಅಂತಾರೆ ಸರ್. ನೋಡಪ್ಪ, ನಾನು ಫಸ್ಟ್ ಟೈಮ್ ನಾನು ಮಂತ್ರಿ ಹೊಸ ಪೀಳಿಗೆ ಬೆಳಿಬೇಕಲ್ಲ. SCನ ನಾವೇ ಇಲ್ಲಿ ಕೂಟ ಹೊಡ್ಕೊಂಡ್ಬೇಕಾಗಿತ್ತು. ಯಾರು 34 ವರ್ಷ ಆಯಿತು ನಾನು ಮಂತ್ರಿ ಆಗಿ. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋ ಒಬ್ಬರನ್ನ ತಯಾರು ಮಾಡಬೇಕಲ್ಲ. ಈಗ ಹೊಸ ಜನ್ರೇಷನ್ ಇರಬೇಕಲ್ಲ. ತಪ್ಪೇನು ಅವ್ರು ಕೇಳಿದ್ರೆ ತಪ್ಪೇನಿಲ್ಲ. ಪಾರ್ಟಿ ಲೀಡರ್ಶಿಪ್ ಈಗ ಹೊಸ ಶಾಸಕರುಗಳು ತಮ್ಮ ಮಂತ್ರಿಮಂಡಲಕ್ಕೆ ಸೇರೋ ಅವಕಾಶ ಸಿಗ್ಬೋದಾ ಸರ್? ನನಗೆ ಅದನ್ನು ಕೇಳಿದ್ವಿ. ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವು ಇನ್ನೆಲ್ಲೋ ಹೊರಗಡೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವ್ರ ಆಸೆ ಇರ್ತದೆ. DK ಶಿವಕುಮಾರ್ ಅವರು ಕೂಲಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕಿಂತ DK ಶಿವಕುಮಾರ್ ಅವ್ರಿಗಿಂತ ಮುಂಚೆ ಪರಮೇಶ್ವರ್ 2 ಬಾರಿ ಅಧ್ಯಕ್ಷರಾಗಿದ್ರು. ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಅವರು ದೊಡ್ಡವರು ಸರ್, CM ಮತ್ತು ಕುಮಾರಸ್ವಾಮಿ ನಡುವೆ ಒಕ್ಕಲಿಗ ಮತ್ತು ದಲಿತ CM ಬಗ್ಗೆ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ವಾರದಲ್ಲಿ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ ಸರ್. ಇದೇ ಫಸ್ಟ್ ಟೈಮ್ ಹೇಳಿದ್ದಾರೆ. ಹೈಕಮಾಂಡ್ ನಿಮ್ಮ ಜೊತೆನೂ ಏನೋ ಮಾತುಕತೆ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿ ಕುಮಾರಕಪ್ಪ ಮನೆಯಲ್ಲಿದ್ದೀನಿ. ಕಾವೇರಿ ನಿಮ್ಮ ಜೊತೆ ಏನಾದರೂ ಮಾತಾಡಿದ್ದಾರೆ ಸರ್? ಜಾರಕಿಹೊಳಿ ಅವರು ಏನಾದರೂ ಮಾತಾಡಿದ್ದಾರೆ ಸರ್ ನಿಮ್ಮ ಜೊತೆ? ಪಟೇಲೆಲ್ಲ ಬೈಲು ಸರ್ ದೆಹಲಿಗೆ ಏನಾದರೂ ಹೋಗ್ತೀರಾ ಸರ್? ಪಟೇಲ್ ಅವನಿಂದ ಇವರೆಲ್ಲ ಫೋನಿಂದ ಇಲ್ಲ ಸರ್. ನಾಳೆ ಮಾಡ್ತಾರೆ. ನಿಮ್ಮ ಜೊತೆ ಏನಾದರೂ ಮಾತಾಡಿದ್ದಾರೆ ಸರ್? ಜಾರಕಿಹೊಳಿ ಅವರು ನಿಮ್ಮ ಜೊತೆ ಏನಾದರೂ ಮಾತಾಡಿದ್ದಾರೆ? ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಫ್ರೆಂಡ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇದ್ದೀವಿ. ಸಮಾನ ಮನಸ್ಸು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.